ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 10 ರೌಂಡಿಂಗ್ ನಂಬರ್ ಅಥವಾ ಕನ್ನಡದಲ್ಲಿ ಅಂದಾಜು ಬೆಲೆ ಈ ಚಾಪ್ಟರ್ದು ಬೇಸಿಕ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಸಿಕ್ ಕಾನ್ಸೆಪ್ಟ್ ಅಂದರೆ ಡೆಫಿನೇಷನ್ನು, ಅದ್ರ ಮೀನಿಂಗು, ಅದರ ಅಪ್ಲಿಕೇಶನ್ ಅಂದರೆ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಅಂತ, ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂತ, ಎಲ್ಲಿ ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡ್ತೀವಿ, ಎಲ್ಲಿ ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡ್ತೀವಿ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮಾರ್ಕೆಟ್ಗೆ ಹೋಗ್ತೀವಿ, ನಮಗೆ ಒಂದು 95 ನಿಂಬೆಹಣ್ಣು ಬೇಕಾಗುತ್ತೆ. ಆಯಿತಾ, 95 ನಿಂಬೆಹಣ್ಣು ಬೇಕಾದಾಗ ನಾವು ಎಷ್ಟು ಹೋಗ್ತೀವಿ? 95 ತೊಗೊಳ್ಳಲ್ಲ, ನಾವೇನು ಮಾಡ್ತೀವಿ? 100 ನಿಂಬೆಹಣ್ಣು ತೊಗೊಂಡು ಹೋಗ್ತೀವಿ. ಏನಕ್ಕೆ ಅಂದರೆ ಆ ಮೆಟೀರಿಯಲ್ಲು ನಮ್ಮ ಮನೆಗೆ ಬರ್ತಾ ಇದೆ. ಆ ಮೆಟೀರಿಯಲ್ಲು ನಮ್ಮ ಮನೆಗೆ ಬರ್ತಾ ಇರೋದ್ರಿಂದ ಹೈಯರ್ ನಂಬರ್ ಪರ್ಚೇಸ್ ಮಾಡ್ತೀವಿ, ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡ್ತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡಿ. ನಾವು ಒಂದು ಚಾಕ್ಲೇಟು ಬಾಕ್ಸ್ ತೊಗೋತೀವಿ, ಅದಕ್ಕೆ 91 ರೂಪಾಯಿ ಆಗುತ್ತೆ. ಆಯಿತಾ, 91 ರೂಪಾಯಿ ಕೊಡ್ತೀವಿ ನಾವು? ಖಂಡಿತ ಇಲ್ಲ, 90 ರೂಪಾಯಿ ಮಾತ್ರ ಕೊಡ್ತೀವಿ. ಇಲ್ಲಿ ನಾವು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ದೀವಿ. ಯಾಕಂದರೆ ನಮ್ಮ ಜೇಬಿಂದ ದುಡ್ಡು ಆಚೆ ಹೋಗ್ತಾ ಇದೆ. ನಮ್ಮ ಜೇಬಿಂದ ದುಡ್ಡು ಆಚೆ ಹೋಗ್ತಾ ಇದ್ದಾಗ ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡ್ತೀವಿ. ಆಯಿತಾ, ನಮ್ಮ ಮನೆಗೆ ಮೆಟೀರಿಯಲ್ಸು ಬರಬೇಕಾದ್ರೆ, ನಮ್ಮ ಮನೆಗೆ ಮೆಟೀರಿಯಲ್ಸ್ ಏನೋ ತೊಗೊಂಡೋಗ್ತಾ ಇದ್ದೀವಿ ಅಂದರೆ ಆಗ ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡ್ತೀವಿ. ಆಯಿತಾ, ಇಷ್ಟೇ ಕಾನ್ಸೆಪ್ಟು ನೋಡಿ. ಜನರಲ್ಲಾಗಿ ಒಂದು ಲೈನಲ್ಲಿ ಅರ್ಥ ಮಾಡ್ಕೋಬೋದು. ನಮ್ಮ ಮನೆಗೆ ಮೆಟೀರಿಯಲ್ಸ್ ಬರ್ತಾ ಇದೆ ಅಂದರೆ ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡ್ತೀವಿ. ನಮ್ಮ ಜೇಬಿಂದ ದುಡ್ಡು ಆಚೆ ಹೋಗ್ತಾ ಇದೆ ಅಂದರೆ ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡ್ತೀವಿ. ನೋಡಿ, ನಾವು ಯಾವುದೇ ಒಂದು ನಂಬರ್ನ ರೌಂಡ್ ಆಫ್ ಮಾಡಬೇಕಾದ್ರೆ ಈ ನಂಬರ್ ಸಿಸ್ಟಮ್ನ ಫಾಲೋ ಮಾಡ್ತೀವಿ. 1 2 3 4. ಆಯಿತಾ, 1ರಿಂದ 4ವರೆಗೂ ಆ ನಂಬರ್ ಏನಾರು ಇದ್ದರೆ ಅದನ್ನು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡ್ತೀವಿ. 5 6 7 8 9 ಆ ಡಿಜಿಟ್ ಏನಾದರೂ 5ರಿಂದ 9ರವರೆಗೆ ಇದ್ದರೆ ಅದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡ್ತೀವಿ. ಇದೊಂದು ನಂಬರ್ ಸಿಸ್ಟಮ್ನ ನೆನ್ಪಿಟ್ಕೊಂಡ್ರೆ ಈ ಚಾಪ್ಟ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೋಡಿ, ನಿಮ್ಮ ಸ್ಕೂಲಲ್ಲಿ 95 ಜನ ಇರ್ತಾರೆ. ಸ್ಟೂಡೆಂಟು, ಟೀಚರ್ಸು ಎಲ್ಲ ಸೇರಿಸಿ 95 ಜನ ಇರ್ತಾರೆ. ನಿಮ್ಮದು ಬರ್ಡೇ ಇರುತ್ತೆ. ಎಷ್ಟು ಚಾಕ್ಲೇಟ್ ತೊಗೊಂಡೋಗ್ತೀರಾ? 95 ಚಾಕ್ಲೇಟ್ ಮಾತ್ರ ತೊಗೊಂಡೋಗ್ತೀರಾ? ಖಂಡಿತ ಇಲ್ಲ. ನೀವು ಎಷ್ಟು ಚಾಕ್ಲೇಟ್ ತೊಗೊಂಡೋಗ್ತೀರಾ? 100 ಚಾಕ್ಲೇಟ್ ತೊಗೊಂಡೋಗ್ತೀರಾ. ನೀವೇನು ಮಾಡ್ತೀರಾ? 100 ಚಾಕ್ಲೇಟ್ ತೊಗೊಂಡೋಗ್ತೀರಾ. ಆಯಿತಾ, ಇಲ್ಲಿ ನೋಡಿ, ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ದೀರಾ. ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ದೀರಾ. ಆಯಿತಾ, ಇಲ್ಲಿ ನೋಡಿ, ಲಾಸ್ಟ್ ಡಿಜಿಟ್ ಚೆಕ್ ಮಾಡಿ. ಲಾಸ್ಟ್ ಡಿಜಿಟ್ ಎಷ್ಟಿದೆ? 5 ಇದೆ. 5 ಇದ್ರೆ ಏನು ಮಾಡ್ತೀರಾ? ನೋಡಿ, 5 6 7 8 9 ಇದ್ದರೆ ಲಾಸ್ಟ್ ಡಿಜಿಟ್ ಏನಾದರೂ 5 6 7 8 9 ಇದ್ದರೆ ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಬೇಕು. ಇಲ್ಲೂ ಅಷ್ಟೇ, ನೀವು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ದೀರಾ ನೀವು. ಆಯಿತಾ, ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ದೀರಾ. ಇದೇನಾಗುತ್ತೆ? ಬಿಡಿ 10. ಈ ನಂಬರ್ನ ರೌಂಡ್ ಆಫ್ ಮಾಡಬೇಕು ಅಂದರೆ ಕನ್ನಡದಲ್ಲಿ ಬಿಡಿ 10, ಇಂಗ್ಲೀಷಲ್ಲಿ ಒನ್ಸ್ ಟೆನ್ಸು. ಈ ನಂಬರ್ನ ರೌಂಡ್ ಆಫ್ ಮಾಡಬೇಕು ಅಂದರೆ ನೆಕ್ಸ್ಟ್ ನಂಬರ್ ಚೆಕ್ ಮಾಡಬೇಕು. ಈ ನಂಬರ್ ಚೆಕ್ ಮಾಡಿ. ಆಯಿತಾ, ಈ ನಂಬರ್ ಏನಾದರೂ 5 6 7 8 9 ಏನಾರು ಇದ್ದರೆ ಅದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಅರ್ಥ ಆಯ್ತಾ? ನೋಡಿ, ಮಾರ್ಕೆಟ್ಗೆ ಹೋಗ್ತೀರಾ, ಮಾರ್ಕೆಟಲ್ಲಿ ಒಂದು ಚಾಕ್ಲೇಟ್ ಬಾಕ್ಸ್ ತೊಗೋತೀರಾ. ಚಾಕ್ಲೇಟ್ ಬಾಕ್ಸು ಬೆಲೆ 91 ರೂಪಾಯಿ ಇರುತ್ತೆ. ಆಯಿತಾ, ಅದ್ರ ಬಾಕ್ಸ್ದು ಬೆಲೆ 91 ರೂಪಾಯಿ ಆಗುತ್ತೆ. 91 ರೂಪಾಯಿ ಕೊಡ್ತೀರಾ ನೀವು? ಖಂಡಿತ ಇಲ್ಲ, 90 ರೂಪಾಯಿ ಮಾತ್ರ ಕೊಡ್ತೀರಾ. ಆಯಿತಾ, ಇಲ್ಲೇನು ಮಾಡ್ತೀರಾ? 90 ರೂಪಾಯಿ ಕೊಡ್ತೀರಾ. 90 ರೂಪಾಯಿ ಅಂದರೆ ಲೋಯರ್ ನಂಬರು. ಇಲ್ಲೇನು ಮಾಡಿದ್ದೀರಾ? ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ದೀರಾ. ಆಯಿತಾ, ಇಲ್ಲೂ ಅಷ್ಟೇ. ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಎಷ್ಟಿದೆ? ಇಲ್ಲಿದೆ 1 2 3 4. ಈ ನಂಬರ್ ಏನಾದರೂ 1 2 3 4 ಇದರೊಳಗಡೆ ಇದ್ದರೆ ಇದನ್ನು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಬೇಕು. ಇಲ್ಲೂ ಅಷ್ಟೇ, ನೀವು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡ್ತೀರಾ. ಆಯಿತಾ, ಯಾವುದೇ ನಂಬರ್ನ ರೌಂಡ್ ಆಫ್ ಮಾಡಬೇಕು ಅಂದರೆ ಅದನ್ನು ನೆಕ್ಸ್ಟ್ ನಂಬರ್ ಚೆಕ್ ಮಾಡಿ. 1 to 4 ಇದ್ದರೆ ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. 5 to 9 ಇದ್ದರೆ ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ನಿಮ್ಮ ಸ್ಕೂಲಲ್ಲಿ ಟೋಟಲಾಗಿ ಸ್ಟೂಡೆಂಟು ಮತ್ತು ಟೀಚರ್ಸ್ ಎಲ್ಲ ಸೇರಿಸಿ 675 ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ. ಆಯಿತಾ, ಯೋಗ ಡೇ ನಡೀತಾ ಇರುತ್ತೆ. ಪ್ರತಿಯೊಬ್ಬರಿಗೂ ನೀರಿನ ಬಾಟ್ಲು ಕೊಡಬೇಕು. ಎಷ್ಟು ನೀರಿನ ಬಾಟ್ಲು ತೊಗೊಂಡೋಗ್ತೀರಾ? 675 ನೀರಿನ ಬಾಟ್ಲು ಮಾತ್ರ ತೊಗೊಂಡೋಗ್ತೀರಾ? ಖಂಡಿತ ಇಲ್ಲ. ಏನು ಮಾಡ್ತೀರಾ? ನೀವು 700 ನೀರಿನ ಬಾಟ್ಲು ತೊಗೊಂಡೋಗ್ತೀರಾ. 700 ನೀರಿನ ಬಾಟ್ಲು ತೊಗೊಂಡೋಗ್ತೀರಾ. ಆಯಿತಾ, ಇಲ್ಲೇನು ಮಾಡಿದ್ದೀರಾ? ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ದೀರಾ. ನೋಡಿ, ಯಾವುದೇ ಒಂದು ನಂಬರ್ನ ರೌಂಡ್ ಆಫ್ ಮಾಡಬೇಕು ಅಂದರೆ ನೆಕ್ಸ್ಟ್ ಡಿಜಿಟ್ ಚೆಕ್ ಮಾಡಬೇಕು. ನೆಕ್ಸ್ಟ್ ಡಿಜಿಟ್ನ ಚೆಕ್ ಮಾಡಿ. ಆಯಿತಾ, ಈ ಡಿಜಿಟ್ ಏನಾದರೂ 5 6 7 8 9 ಆಗಿದ್ದರೆ ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ.
ನೋಡಿ, ಮಾರ್ಕೆಟ್ ಹೋಗ್ತೀರಾ, ಒಂದು ದೊಡ್ಡ ಚಾಕ್ಲೇಟ್ ಬಾಕ್ಸ್ ತೊಗೊಂಡೋಗ್ತೀರಾ, ಆಯಿತಾ. ಚಾಕ್ಲೇಟ್ ಬಾಕ್ಸ್ಗೆ 620 ರೂಪಾಯಿ ಆಗುತ್ತೆ. ನೀವು 620 ರೂಪಾಯಿ ಕೊಡ್ತೀರಾ ಮಾರ್ಕೆಟಲ್ಲಿ? ಇಲ್ಲ, ಚೌಕಾಸಿ ಮಾಡಿಬಿಟ್ಟು ನೀವು ಏನು ಮಾಡ್ತೀರಾ, 600 ರೂಪಾಯಿ ಕೊಡ್ತೀರಾ. 600 ರೂಪಾಯಿ ಕೊಡ್ತೀರಾ. ಇಲ್ಲೇನು ಮಾಡಿದ್ದೀರಾ ನೀವು, 600 ರೂಪಾಯಿಗೆ ರೌಂಡ್ ಆಫ್ ಮಾಡಿದ್ದೀರಾ, ಆಯಿತಾ. ಇದನ್ನು 600 ಅಂದರೆ ಲೋಯರ್ ವ್ಯಾಲ್ಯೂಗೆ ರೌಂಡ್ ಆಫ್ ಮಾಡಿದ್ದೀರಾ. ಅರ್ಥ ಆಯ್ತಾ? ಇಲ್ಲೂ ಅಷ್ಟೇ, ಯಾವ್ದಾರ ಒಂದು ನಂಬರ್ನ ರೌಂಡ್ ಆಫ್ ಮಾಡಬೇಕು ಅಂದರೆ, ಈ ನಂಬರ್ನ ರೌಂಡ್ ಆಫ್ ಮಾಡಬೇಕು ಅಂದರೆ ನೆಕ್ಸ್ಟ್ ಡಿಜಿಟ್ ಚೆಕ್ ಮಾಡಬೇಕು. ಈ ಡಿಜಿಟ್ನ ಚೆಕ್ ಮಾಡಿ. ಇದೇನಾದರೂ 1, 2, 3, 4 ಏನಾರು ಆಗಿದ್ದರೆ ಈ ನಂಬರ್ನ ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. 620 ಇದ್ದದ್ದು 600 ರೂಪಾಯಿ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲೇನು ಮಾಡಿದ್ದೀರಾ ಅಂದರೆ ನೀವು ಇನ್ ಟರ್ಮ್ಸ್ ಆಫ್ 100ಗೆ ರೌಂಡ್ ಆಫ್ ಮಾಡಿದ್ದೀರಾ. ಬಿಡಿ 10 100, ಆಯಿತಾ. ಇನ್ ಟರ್ಮ್ಸ್ ಆಫ್ 100ಗೆ ರೌಂಡ್ ಆಫ್ ಮಾಡಿದ್ದೀರಾ. ಇಂಗ್ಲೀಷಲ್ಲಿ ಒನ್ಸ್, ಟೆನ್ಸ್, 100, ಆಯಿತಾ. 100ಗೆ ರೌಂಡ್ ಆಫ್ ಮಾಡಬೇಕು ಅಂದರೆ ನೆಕ್ಸ್ಟ್ ಡಿಜಿಟ್ ಚೆಕ್ ಮಾಡಿ. ನೆಕ್ಸ್ಟ್ ಡಿಜಿಟ್ ಏನಾದರೂ ಈ ಲೈನಲ್ಲಿದ್ದರೆ ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ನೋಡಿ, ಮೂರನೇ ಎಕ್ಸಾಂಪಲು. ನಿಮ್ಮ ಮನೇಲಿ ಒಂದು ಫಂಕ್ಷನ್ ನಡೀತಾ ಇರುತ್ತೆ. ಆ ಫಂಕ್ಷನ್ಗೆ ತೆಂಗಿನಕಾಯಿ ಬೇಕು. ತೆಂಗಿನಕಾಯಿ ಅವನು ಅಡುಗೆ ಭಟ್ಟ ಹೇಳ್ತಾನೆ 4700 ತೆಂಗಿನಕಾಯಿ ಬೇಕು ಅಂತ ಹೇಳ್ತಾನೆ, ಆಯಿತಾ. ನೀವು ಮಾರ್ಕೆಟ್ಗೆ ಹೋಗ್ತೀರಾ. ಮಾರ್ಕೆಟ್ ಹೋಗ್ಬಿಟ್ಟು ಬರೀ 4700 ತೆಂಗಿನಕಾಯಿ ತೊಗೋತೀರಾ? ಖಂಡಿತ ಇಲ್ಲ. ಎಷ್ಟು ತೊಗೊಳ್ತೀರಾ? 5000 ತೆಂಗಿನಕಾಯಿ ತೊಗೋತೀರಾ, ಆಯಿತಾ. 5000 ತೆಂಗಿನಕಾಯಿ ತೊಗೋತೀರಾ, ಆಯಿತಾ. ಇಲ್ಲಿ ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ದೀವಿ, ಆಯಿತಾ. ಇಲ್ಲೂ ಅಷ್ಟೇ, ಯಾವ್ದಾರ ಒಂದು ನಂಬರ್ನ ರೌಂಡ್ ಆಫ್ ಮಾಡಬೇಕು ಅಂದರೆ ನೆಕ್ಸ್ಟ್ ಡಿಜಿಟ್ನ ಚೆಕ್ ಮಾಡಿ. ಇದೇನಾದರೂ 5, 6, 7, 8, 9 ಆಗಿದ್ದರೆ ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಇಲ್ಲೂ ಅಷ್ಟೇ, ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ದೀವಿ, ಆಯಿತಾ. ನೋಡಿ, ಕನ್ನಡದಲ್ಲಿ ಬಿಡಿ 10 100 1000, ಆಯಿತಾ. 1000. ಇಂಗ್ಲೀಷಲ್ಲಿ ಒನ್ಸ್, ಟೆನ್ಸ್, 100 1000 ಆದರೆ ಈ ರೀತಿ ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದಾಗ 5000 ಬರುತ್ತೆ. ನೋಡಿ, ಮಾರ್ಕೆಟ್ಗೆ ಹೋಗ್ತೀರಾ. ಮಾರ್ಕೆಟ್ ಹೋಗ್ಬಿಟ್ಟು ಒಂದಷ್ಟು ತೆಂಗಿನಕಾಯಿ ತೊಗೋತೀರಾ. ಒಂದಷ್ಟು ತೆಂಗಿನಕಾಯಿ ತೊಗೊಂಡಾಗ 4100 ರೂಪಾಯಿ ಆಗುತ್ತೆ. ಅರ್ಥ ಆಯ್ತಾ? 4100 ರೂಪಾಯಿ ಆಗುತ್ತೆ. ಆಗೇನು ಮಾಡ್ತೀರಾ? 4100 ರೂಪಾಯಿ ಕೊಡ್ತೀರಾ ನೀವು? ಖಂಡಿತ ಇಲ್ಲ. ಏನು ಮಾಡ್ತೀರಾ? ಚೌಕಾಸಿ ಮಾಡಿ 4000 ರೂಪಾಯಿ ಕೊಡ್ತೀರಾ. ಚೌಕಾಸಿ ಮಾಡಿ 4000 ರೂಪಾಯಿ ಕೊಡ್ತೀರಾ, ಆಯಿತಾ. 4000. ಇಲ್ಲೇನು ಮಾಡಿದ್ದೀರಾ? ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ದೀರಾ, ಆಯಿತಾ. ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ದೀರಾ. ಯಾವುದೇ ಒಂದು ನಂಬರ್ನ ರೌಂಡ್ ಆಫ್ ಮಾಡಬೇಕಾದಾಗ ನೆಕ್ಸ್ಟ್ ನಂಬರ್ ಚೆಕ್ ಮಾಡಿ. ನೆಕ್ಸ್ಟ್ ನಂಬರು 1 2 3 4 ಇದರೊಳಗಡೆ ಏನಾರ ಇದ್ದರೆ ಇದನ್ನು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಬೇಕು, ಆಯಿತಾ. ಕನ್ನಡದಲ್ಲಿ ನೋಡಿ, ಬಿಡಿ 10 100 1000, ಆಯಿತಾ. 1000. ಇಂಗ್ಲೀಷಲ್ಲಿ ಒನ್ಸ್, ಟೆನ್ಸ್, 100 1000, ಆಯಿತಾ. ಈ ನಂಬರ್ನ ರೌಂಡ್ ಆಫ್ ಮಾಡಿದಾಗ ಲೋಯರ್ ನಮಗೆ 4100 ಇದ್ದದ್ದು 4000 ರೂಪಾಯಿ ಆಗುತ್ತೆ. ನಿಮ್ಮ ಮನೇಲಿ ಯಾವುದೋ ಒಂದು ಸಣ್ಣ ಫಂಕ್ಷನ್ ನಡೀತಾ ಇರುತ್ತೆ. ಆ ಸಣ್ಣ ಫಂಕ್ಷನ್ಗೆ ಮೆಟೀರಿಯಲ್ಸ್ ಎಲ್ಲ ತರಬೇಕಲ್ಲ, ಸಾಮಾನೆಲ್ಲ ತರಬೇಕಲ್ಲ. ಅದಕ್ಕೆ ಒಂದು 75,000 ರೂಪಾಯಿ ಖರ್ಚಾಗುತ್ತೆ ಅಂದ್ಬಿಟ್ಟು ಒಂದು ಅಂದಾಜು ಇರುತ್ತೆ, ಆಯಿತಾ. ನೀವು ಮಾರ್ಕೆಟ್ಗೆ ಆ ಸಾಮಾನು ತರಕ್ಕೆ ಬರೀ 75,000 ಮಾತ್ರ ತೊಗೊಂಡೋಗ್ತೀರಾ? ಖಂಡಿತ ಇಲ್ಲ. ನೀವೇನು ಮಾಡ್ತೀರಾ? ಅದಕ್ಕೆ ಒಂದು 5,000 ಸೇರಿಸಿ 80,000 ರೂಪಾಯಿ ತೊಗೊಂಡೋಗ್ತೀರಾ, ಆಯಿತಾ. 80,000 ರೂಪಾಯಿ ತೊಗೊಂಡೋಗ್ತೀರಾ. ಇಲ್ಲೇನು ಮಾಡಿದ್ದೀರಾ? ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ದೀರಾ, ಆಯಿತಾ. ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ದೀರಾ, ಆಯಿತಾ. ಇಲ್ಲೂ ಅಷ್ಟೇ, ಯಾವ್ದಾರ ಒಂದು ನಂಬರ್ನ ರೌಂಡ್ ಆಫ್ ಮಾಡಬೇಕು ಅಂದರೆ ನೆಕ್ಸ್ಟ್ ನಂಬರ್ ಚೆಕ್ ಮಾಡಿ. ಇದೇನಾದರೂ 5 6 7 8 9 ಇದ್ದರೆ ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಬೇಕು. ಇಲ್ಲೂ ಅಷ್ಟೇ, ನೀವು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ದೀರಾ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಒನ್ಸು, ಟೆನ್ಸು, 100s, 1000 10,000, ಆಯಿತಾ. 10,000 ರೌಂಡ್ ಆಫ್ ಮಾಡಿದಾಗ ನೆಕ್ಸ್ಟ್ ವ್ಯಾಲ್ಯೂ ಏನಾಗುತ್ತೆ? 7 ಇದ್ದಿದ್ದು 8 ಆಗುತ್ತೆ, ಆಯಿತಾ. 80,000 ಆಗುತ್ತೆ. ಯಾವುದೋ ಒಂದು ಸಣ್ಣ ಫಂಕ್ಷನ್ಗೆ ಮಾರ್ಕೆಟ್ಗೆ ಹೋಗ್ತೀರಾ ಸಾಮಾನು ತರೋಕ್ಕೆ. ಸಾಮಾನೆಲ್ಲ ತೊಗೊಂಡಾದ್ಮೇಲೆ ಅದ್ರ ಬಿಲ್ಲು 81,000 ರೂಪಾಯಿ ಆಗುತ್ತೆ, ಆಯಿತಾ. 81,000 ರೂಪಾಯಿ ಕೊಡ್ತೀರಾ ನೀವು? ಚೌಕಾಸಿ ಮಾಡಿ 80,000 ರೂಪಾಯಿ ಕೊಡ್ತೀರಾ. 80,000 ರೂಪಾಯಿ ಕೊಡ್ತೀರಾ. ಇಲ್ಲೇನು ಮಾಡಿದ್ದೀರಾ? ಲೋಯರ್ ನಂಬರ್ಗೆ, ಇಲ್ಲಿ 81,000 ಇದೆ, ಇದು 80,000 ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿದ್ದೀರಾ ನೀವು, ಆಯಿತಾ. ನೋಡಿ, ಯಾವುದೇ ಒಂದು ನಂಬರ್ನ ರೌಂಡ್ ಆಫ್ ಮಾಡಬೇಕಾದ್ರೆ ನೆಕ್ಸ್ಟ್ ನಂಬರ್ ಚೆಕ್ ಮಾಡಿ. ನೆಕ್ಸ್ಟ್ ನಂಬರ್ ಏನಾದರೂ ಈ ರೇಂಜಲ್ಲಿದ್ದರೆ 1 to 4 ರೇಂಜಲ್ಲಿದ್ದರೆ ಇದನ್ನು 81,000ನ 80,000 ಅಂತ ರೌಂಡ್ ಆಫ್ ಮಾಡಬೇಕು. ನೋಡಿ, ಈ ಚಾಪ್ಟರ್ನ ಇನ್ನೊಂದು ಸಲ ಸಮ್ಮರೈಸ್ ಮಾಡ್ತಾ ಇದ್ದೀನಿ. ಈ ಚಾಪ್ಟ್ರಲ್ಲಿ ಯಾವುದೇ ನಂಬರ್ನ ರೌಂಡ್ ಆಫ್ ಮಾಡಬೇಕಾದ್ರೆ ಈ ನಂಬರ್ ಸಿಸ್ಟಮ್ ಫಾಲೋ ಮಾಡಿ. 4 to 1 ಇದ್ದರೆ ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. 5 to 9 ಇದ್ದರೆ ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಫಾರ್ ಎಕ್ಸಾಂಪಲ್ ನೋಡಿ, ಆಯಿತಾ. ಈ ನಂಬರ್ನ ರೌಂಡ್ ಆಫ್ ಮಾಡಬೇಕು ನಾವು. ಈ ನಂಬರ್ನ ರೌಂಡ್ ಆಫ್ ಮಾಡಬೇಕು ಅಂದರೆ ಈ ನಂಬರ್ ಚೆಕ್ ಮಾಡಿ, ಆಯಿತಾ. ಈ ನಂಬರ್ ಚೆಕ್ ಮಾಡಿ. ಇದೇನಿದೆ
ಈ ರೇಂಜಲ್ಲಿದೆ, 5 to 9 ರೇಂಜಲ್ಲಿದೆ ಅಂದರೆ ಇದನ್ನು ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಬೇಕು. ಹೈಯರ್ ನಂಬರ್ ಅಂದರೆ ಏನು ಹೇಳಿ, 3 ಇದ್ದದ್ದು 4 ಆಗುತ್ತೆ, ಈ ಕಡೆ 1 0 ಈ ಕಡೆ 1 0 ಆಯಿತಾ. ಇದು ಆ್ಯಸ್ ಇಟ್ ಈಸ್ ಬರ್ಕೋಬೇಕು, 78 ಆಗುತ್ತೆ ಆಯಿತಾ. ಸೊ ಆನ್ಸರ್ 78,400 ಅಂತ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಈ ನಂಬರ್ ರೌಂಡ್ ಆಫ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ, ಈ ನಂಬರ್ನ ರೌಂಡ್ ಆಫ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಈ ನಂಬರ್ ಚೆಕ್ ಮಾಡಿ, ಈ ನಂಬರ್ ಏನು ಮಾಡಿ, ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಇಲ್ಲಿ ಬರುತ್ತೆ, ಈ ನಂಬರು 1 to 4 ರೇಂಜಲ್ಲಿ ಬರುತ್ತೆ, ಅಂದರೆ ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಬೇಕು. ಲೋಯರ್ ನಂಬರ್ ಅಂದರೆ ಏನು ಮಾಡಿ, 78,370 ಇದೆ ಆಯಿತಾ, ಇದನ್ನು 78,000 ಅಂತ ಬರ್ಕೋಬೇಕು ಆಯಿತಾ. ಈ ರೀತಿ ಪ್ರತಿಯೊಂದು ಪ್ರಾಬ್ಲಮ್ನು ಸಿಂಪಲಾಗಿ ಸಾಲ್ವ್ ಮಾಡಿ. ತುಂಬ ಈಸಿಯಾಗಿದೆ, ತುಂಬ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಈ ಚಾಪ್ಟರ್ ಮಾತ್ರ.